ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಾವಿನ ಹಣ್ಣಿನ ಮೆಣಸ್ಕಾಯಿ ಮಾಡುವಾಗ ಇದು ಹುಳಿ ಸ್ವೀಟ್ ಮತ್ತೆ ಖಾರವಾಗಿ ಒಳ್ಳೆ ಸ್ವಾದಿಷ್ಟವಾಗಿರ್ತದೆ. ನೋಡು ಬನ್ನಿ ನಾವು ಸ್ಟಾರ್ಟ್ ಮಾಡುವ. ಅರ್ಧ ಕೆಜಿ ಮಾವಿನ ಹಣ್ಣು, ಕರಿಮೆಣಸು 1 ಟೀ ಸ್ಪೂನ್, ಮೆಂತೆ 1 ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಎಳ್ಳು 1.5 ಟೀ ಸ್ಪೂನ್, ಮತ್ತೆ ಉದ್ದಿನ ಬೇಳೆ 1 ಟೀ ಸ್ಪೂನ್, ಸ್ವಲ್ಪ ಹುಳಿ, ಅರಶಿನ ಬೇಯುವಾಗ ಹಾಕ್ಲಿಕ್ಕೆ, ಮತ್ತೆ ಬೆಲ್ಲ. ಇದರಲ್ಲಿ 10 ಮೆಣಸುಂಟು ಉದ್ದದ್ದು, ತೆಂಗಿನಕಾಯಿ 2 ಸ್ಪೂನ್. ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಮತ್ತೆ ಬೇಯಲಿಕ್ಕೆ ಇಡುವ. ಫಸ್ಟ್ ಇದಕ್ಕೆ ಬೆಲ್ಲ ಹಾಕುವ. ಹುಣಸೆ ಹುಳಿ ನೀರು ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಮೆಣಸು ಸ್ವಲ್ಪ ಡ್ರೈ ರೋಸ್ಟ್ ಮಾಡುವ. 1 ಸ್ಪೂನ್ನಷ್ಟು ಮೆಂತೆ, 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಬಿಳಿ ಎಳ್ಳು, 1 ಸ್ಪೂನ್ ಕರಿಮೆಣಸಿನ ಕಾಳು, 1 ಸ್ಪೂನ್ ತೆಂಗಿನ ತುರಿ 1-2 ಸ್ಪೂನ್. ಎಲ್ಲ ಕಲರ್ ಚೇಂಜ್ ಆಯಿತು, ಒಳ್ಳೆ ಡ್ರೈ ರೋಸ್ಟ್ ಆಯಿತು. ಇನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಪೌಡರ್ ಮಾಡುವ. ಪೌಡರ್ ರೆಡಿ ಆಯಿತು. ಇದು ಮಾವಿನ ಹಣ್ಣು ಒಳ್ಳೆ ಕುಕ್ ಆಗಿದೆ. ಈಗ ಪೌಡರ್ ಹಾಕುವ. ಇನ್ನು ಮಿಕ್ಸ್ ಮಾಡುವ. ಇದು ಇನ್ನು ಒಂದು 5 ನಿಮಿಷ ಒಳ್ಳೆ ಕುಕ್ ಆಗಲಿ. ಮತ್ತೆ ಆಯಿತು, ರೆಡಿ ಆಯಿತು. ಈಗ ಫೈನಲ್ ಆಗಿ ಒಗ್ಗರಣೆ ಇಡುವ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನ ಬೇಳೆ, 2 ಉದ್ದ ಮೆಣಸು ಕಟ್ ಮಾಡಿದ್ದು, ಸ್ವಲ್ಪ ಇಂಗು, ಮ್ಯಾಂಗೋ ಹಣ್ಣಿನ ಮೆಣಸ್ಕಾಯಿ ರೆಡಿ ಆಗಿದೆ. ಇನ್ನು ಸರ್ವ್ ಮಾಡುವ.